ಸೆಟ್ಟಲ್ಲಿ ಬಂದಾಗ ಇವರೆಲ್ಲ ಏನು ಹೊಗಳ್ತಾ ಇದ್ದಾರೆ ಕೂತ್ಕೊಂಡು, ಆ್ಯಕ್ಚುಲಿ ದೇ ಆರ್ ಆಲ್ ವೆರಿ ಟ್ಯಾಲೆಂಟೆಡ್ ಪೀಪಲ್ ಮ್ಯಾಮ್. ಅದಕ್ಕೆ ವಿಜಯ್ ಅವ್ರು ಸೆಲೆಕ್ಟ್ ಮಾಡಬೇಕಾದ್ರೆ ಅವರೆಲ್ಲ ಅಷ್ಟು ಟ್ಯಾಲೆಂಟೆಡ್ ಇಲ್ಲ ಅನ್ನೋರು ಯಾರು ಸಿನಿಮಾದಲ್ಲಿ ಇರ್ತಾ ಇರಲಿಲ್ಲ. ಆ್ಯಂಡ್ ಅವ್ರು ನನ್ನ ಹತ್ರ ಕಲಿತಾ ಇದ್ದಾರೆ ಅಂತ ಅವ್ರು ಏನು ಹೇಳ್ತಾ ಇದ್ದಾರೆ, ದಟ್ ಇಸ್ ಆಲ್ ದೇರ್ ಸ್ವೀಟ್ನೆಸ್. ಅದೇನಿದೆ, ನಾನು ಸ್ವಲ್ಪ ವಿಜಯ್ ಅವರು ಡೈರೆಕ್ಟರ್ ಆದರೂ ಸ್ವಲ್ಪ ಮೂಗು ತುರ್ಕೋ ಅಭ್ಯಾಸ ಅಲ್ಲ. ಅಲ್ಲಿ ಹೋಗಿ ಸ್ವಲ್ಪ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ, ಅದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಇದನ್ನು ಎಲ್ಲರೂ ತುಂಬ ಚೆನ್ನಾಗಿ ತೊಗೊಂಡು ಸ್ವೀಕರಿಸಿ ಮಾಡಿದ್ದಾರೆ, ಆ ಗೌರವ ಕೊಟ್ಟಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರೂ ಇಲ್ಲಿ ಯಾರ್ಯಾರು ನಿಂತಿದ್ರೋ ಪಾತ್ರಧಾರಿಗಳು ಈ ಪರ್ಟಿಕ್ಯುಲರ್ ಫಿಲ್ಮಲ್ಲಿ ತುಂಬ ಸುಮ್ಮನೆ ಹಿಂಗೆ ಬಂದು ಹೋಗೋ ಪಾತ್ರಗಳು ಯಾರೂ ಇಲ್ಲ. ದೇ ಆರ್ ಆಲ್ ರನ್ನಿಂಗ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಭಾಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಇನ್ ದರ್ ಓನ್ ವೇ. ಆ್ಯಂಡ್ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಆಲ್ ಆಫ್ ಯು ಫಾರ್ ಬೀಯಿಂಗ್ ಪಾರ್ಟ್ ಆಫ್ ಮೈ ಫಿಲ್ಮ್ ಆ್ಯಂಡ್ ಡೂಯಿಂಗ್ ಸಚ್ ಅ ವಂಡರ್ಫುಲ್ ಜಾಬ್. ಆಲ್ ಆಫ್ ಯು, ಐ ಥಿಂಕ್ ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ. ದಾನವರಲ್ಲಿ ಕೂತಿರ್ಬೇಕಾದ್ರೆ ಈ ಒಂದು ಲೈನ್ ಹೇಳಿದ್ರು, ನಮ್ಮ ಸಿನಿಮಾದಲ್ಲಿ ಇಷ್ಟು ಚೆನ್ನಾಗಿರೋ ಇಬ್ಬರು ಹುಡುಗಿಯರಿದ್ರ ಅಂತ ಕೇಳಿದ್ರು. ಅಂದರೆ ಪಾಪ ಅವ್ರು ತಪ್ಪವ್ರದ್ದಲ್ಲ, ಗೆಟ್ಟಪ್ಪಲ್ಲಿ ಬರೋರಲ್ಲ ಸೆಟ್ಟಿಗೆ, ಅದನ್ನೇ ನೋಡ್ಬಿಟ್ಟಿದ್ದಾರೆ ಇವರು. ನೋಡ್ಬಿಟ್ಟು ಇವಾಗ ಕೇಳ್ತಾ ಇದ್ದಾರೆ ಇಷ್ಟು ಚೆನ್ನಾಗಿದ್ದಾರೆ ಇವರಿಬ್ಬರು ಅಂದ್ಬಿಟ್ಟು ಅಂತ. ಸರ್ ನೆಕ್ಸ್ಟ್ ಟೈಮ್ ஒரு கிளாமர் படம் பண்ணுங்க என்ன வச்சு, நல்ல படம் பண்ணுங்க, சாங் இருக்கணும், ஹீரோயின்ஸ் இருக்கணும். என்ன சார்? ஆமாம், சினிமாவில் ஓகே சார், லைஃப்பில் மட்டும்தான், சினிமாவில் ஓகே பண்ணலாம். ಸೊ ಅವ್ರು ಆ್ಯಕ್ಚುಲಿ ಭಾಳ ಇನ್ನೋಸೆಂಟಾಗಿ ಕೇಳಿದ್ರು ಅವ್ರಿಗೆ ನಿಮ್ಮಿಬ್ಬರ ಬಗ್ಗೆ. ಸೊ ಇವರು ಆ್ಯಕ್ಚುಲಿ ಅವರು ದೇ ಪ್ಲೇಯಿಂಗ್ ಕಾಪ್ಸ್ ದೇ. ಸೊ ಅದೇ ಗೆಟಪ್ಪಲ್ಲಿ ಹಾಕ್ಕೊಂಡು, ಅದು ಏನು ಅಂದರೆ ಬಿಗಿನಿಂಗ್, ಅದು ಸಿನಿಮಾ ಬಿಗಿನಿಂಗ್ ಮಾತ್ರ ಭಾಳ ಫ್ರೆಶ್ ಆಗಿದ್ದಾರೆ. ಹೋಗ್ತಾ ಹೋಗ್ತಾ ಬೆಳೆದ್ಕೊಂಡು ಕೂದಲು, ಅದು ಸಂಯುಕ್ತ ಅವ್ರ ಕೂದಲು ಕೆದರಿದ್ರೆ ಹೆಂಗಿರುತ್ತೆ ಗೊತ್ತಿರ್ತಾರೆ. ನಾವು ಸಂಯುಕ್ತ ಅವ್ರಿಗೆ ರೇಗಿಸಿಟ್ಟಿದ್ದೀವಿ, ಸ್ವಲ್ಪ ಸೆಟಲ್ ಮಾಡ್ಕೊಳ್ಳಿ ನಿಮ್ಮ ಕೂದಲನ್ನ ಅಂದ್ಬಿಟ್ಟು. ಅವರು ಫೈಟ್ ಸೀಕ್ವೆನ್ಸಲ್ಲಿ ಆದಮೇಲೆ ಪಾಪ ಇವ್ರು ಬಂದಾಗೆಲ್ಲ ಹಂಗೆ ನೋಡಿದ್ದಾರೆ. ಇವತ್ತು ನಿಮ್ಮಿಬ್ಬರನ್ನ ಯಾವ ಥರ ಹೊಗಳ್ತಾ ಇದ್ದಾರೆ ಅಂದರೆ, ಸೊ ನೆಕ್ಸ್ಟ್ படத்துக்கு பாருங்க, அம்மா கூட கிளாமராக இருக்குது. ಆ್ಯಂಡ್ ಚೇತನ್ ಡಿಸೋಜಾನ ಸ್ಟಾರ್ಟ್ ಮಾಡ್ತೀನಿ ನಾನು. ಎಲ್ಲಿದ್ದಾರೆ? ಹಾಂ, ನೀ ಯಾಕೆ ಅವ್ರ ಮಧ್ಯೆ, ಟೆಕ್ನಿಷಿಯನ್ ಮಧ್ಯೆ ಬನ್ನಿ. ಯಾವಾಗ ನೋಡು ಆ ಸಂಯುಕ್ತ ಇವ್ರ ಮಧ್ಯೆನೇ ಇರ್ತೀರ. ಬನ್ನಿ 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 ಸರ್. ಸರ್ ಜಸ್ಟ್ ಜೋಕಿಂಗ್. ಫಸ್ಟ್ ಡೇ ಇವರು ಇಂಟ್ರೊಡ್ಯೂಸ್ ಆದರು ನನಗೆ. ಹೊಸೊಬ್ಬರು ಒಬ್ಬರು ಇದ್ದಾರೆ ಚೇತನ್ ಅಂದ್ಬಿಟ್ಟು, ಮಾಡಿ ಅಂದ್ಬಿಟ್ಟು ಅಂತ. ಇವರು ಆ್ಯಕ್ಚುಲಿ ಓಡಾಡ್ತಾ ಇದ್ರು. ನನಗೆ ಅಂದರೆ ಈಗ ನಮ್ಮ ಸೆಟ್ಟಲ್ಲಿ ಯಾರ್ಯಾರೋ ಇದ್ದಾರೆ, ಯಾರ್ಯಾರೋ ಫ್ರೆಂಡ್ಸ್ ಬಂದಿರ್ಬೋದಲ್ಲ, ನನಗೆ ಗೊತ್ತಿಲ್ಲ. ಸೊ ನಾನು ಸುಮ್ಮನೆ ಇದ್ದೆ, ನೋಡ್ತಾ ಇದ್ದೆ ತುಂಬ ಟ್ರ್ಯಾಕ್ ಪ್ಯಾಂಟ್ಸಲ್ಲಿ. ಯಾವುದೋ ಈ ನಾರ್ಮಲ್ ಆಗಿ ಇವತ್ತಿಗೆ ಆರ್ಟಿಸ್ಟ್ಗಳಿಗೆ ಏರ್ಪೋರ್ಟ್ ಲುಕ್ಸ್ ಅಂತ ಇದೆ ಗೊತ್ತಾ, ಆ ಥರ ಓಡಾಡ್ತಾ ಇದ್ರು. ಒಂದು ಬ್ಯಾಗ್ ಹಾಕ್ಕೊಂಡು, ಏನೋ ಹಾಕ್ಕೊಂಡು, ಸ್ವಲ್ಪ ನೈಟ್ ಗ್ಲಾಸಸ್ ಹಾಕ್ಕೊಂಡು. ನಾನು ಯಾವ್ದಾದ್ರು ಕ್ಯಾರೆಕ್ಟರ್ಗೆ ಏನಾದ್ರು ಕರೆದಿರ್ಬೋದೇನೋ ಅನ್ಕೊಂಡು ಸುಮ್ಮನೆ ಅದೇ. ಬಟ್ ಹಿ ವಾಸ್ ಲುಕಿಂಗ್ ಲೈಕ್ ಅ CEO ಆಫ್ ಸಮ್ ಕಂಪನಿ ಟ್ರೈಂಗ್ ಟು ಸೆಲ್ ಮಿ ಸಮಥಿಂಗ್. ಯಾರೋ ಬಂದಿರೋದು. ಆಮೇಲೆ ವ್ಯಾನಿಟಿ ಒನ್ ಇವ್ರನ್ನ ಕರ್ಕೊಂಬಂದರು. ನಾನು ಇವ್ರಿಗೆ ಕೇಳಿದೆ, ಸರ್ ಫೈಟ್ ಮಾಸ್ಟರ್ ಅಂದರೆ ಹೆಂಗಂದ್ರೆ ನಮ್ಮ ರವಿವರ್ಮನ್ ಥರ ಇರ್ಬೇಕು ಸರ್, ರಫ್ ಆಗಿ ದಾಡಿ ಗಿಡಿ ಹಿಂಗೆ ತೆಲ್ಕೊಂಡು, ಹಿಂಗೆ ಅಂದ್ಕೊಂಡು ಬೆವ್ತ್ಕೊಂಡು ಹಂಗೆ ಬರ್ಬೇಕು ಸರ್. ನೀವೇನು ಹಿಂಗೆ ಗ್ಲಾಮರಾಗಿ ಬರ್ತಾ ಇದ್ದೀರಾ. ಈಗ ಗೊತ್ತಾಯಿತು ಯಾಕೆ ಸಂಯುಕ್ತ ಮತ್ತು ಸುಕೃತ ವ್ಯಾನಲ್ಲಿಂದ ಹೊರಗಡೆನೇ ಓಡಾಡ್ತಾ ಇದ್ದಾರೆ ಅಂದ್ಬಿಟ್ಟು. ಸೊ ಫಸ್ಟ್ ಟೈಮ್ ನಾನು ಅನಿಸುತ್ತೆ ನಾನು ಫೈಟ್ ಮಾಸ್ಟ್ರು ಇಷ್ಟು ಗ್ಲಾಮರಸ್ ಲುಕಿಂಗ್, ಗುಡ್ ಲುಕಿಂಗ್ ಫೈಟ್ ಮಾಸ್ಟರ್ ಒಟ್ಟಿಗೆ ನಾನು ಕೆಲಸ ಮಾಡಿದ್ದು. ಟ್ರಸ್ಟ್ ಮೀ, ಅವ್ರ ಲುಕ್ಕಿಗೆ ಅವ್ರ ಕೆಲಸಕ್ಕೂ ಸಂಬಂಧನೇ ಇಲ್ಲ. ವೆರಿ 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 ಟ್ಯಾಲೆಂಟೆಡ್. ಬಿಕಾಸ್ ಸ್ಟಂಟ್ ಮಾಸ್ಟರ್ ಅಂದರೆ ಒಂದು ಎಗ್ರೆಷನ್ ಬೇಕಾ, ಮನುಷ್ಯ ಥರ ನಾರ್ಮಲ್ ಥಿಂಕಿಂಗ್ ಇರೋಲ್ಲ. ಅವರಿಗೆ ಸೈನ್ಸ್ ಇಲ್ಲ, ಗ್ರಾವಿಟಿ ಇಲ್ಲ. ಎಲ್ಲರೂ ಗಾಳಿಯಲ್ಲಿ ನೇತಾಡಿಸ್ತಾ ಇರ್ತಾರೆ ನೀವು ಹಾರ್ನೆಸ್ ಹಾಕಿ ನೋಡಿದ್ರೆ. ಹೀ ಸೋ ಗುಡ್. ಆ್ಯಂಡ್ ಈ ಅಂದರೆ ಒಂದು ಆರ್ಟಿಸ್ಟಿಗೆ ನಮ್ಗಳಿಗೆ ಕೆಲವು ಟೈಮ್ ಏನಾಗುತ್ತೆ, ಹೋಗ್ತಾ ಹೋಗ್ತಾ ತುಂಬ ಸ್ಟಂಟ್ಸ್ ಮಾಡೋದು ಕಷ್ಟ ಆಗುತ್ತೆ. ಅಂದರೆ ಬಿಕಾಸ್ ಈ ಸಿನಿಮಾದ ಲೈಟ್ ಸೀಕ್ವೆನ್ಸ್ ಜಾಸ್ತಿ ಇರೋದ್ರಿಂದ ಹಿ ಮೇಡ್ ಇಟ್ ವೆರಿ ಕಂಫರ್ಟಬಲ್ ಫಾರ್ ಮೀ. ಕ್ಲಾರಿಟಿ ತುಂಬ ಚೆನ್ನಾಗಿ ಕೊಡೋರು, ಏನು ತೆಗಿತಾ ಇದೀವಿ ಅಂತ. ಅವ್ರ ಫ್ಯಾಕ್ಟ್ರೀಸಲ್ಲಿ ಶೂಟ್ ಮಾಡ್ಕೊಂಬಂದ್ಬಿಟ್ಟು, ಫ್ಯಾಕ್ಟ್ರಿ ಅಂದರೆ ಹಿಸ್ ವರ್ಕಿಂಗ್ ಫ್ಯಾಕ್ಟ್ರಿ, ಅದರಲ್ಲಿ ಶೂಟ್ ಮಾಡ್ಕೊಂಬಂದು ಸೋ ಮಚ್ ಆಫ್ ಕ್ಲಾರಿಟಿ ಹಿ ಯೂಸ್ ಟು ಗಿವ್. ಆ್ಯಂಡ್ ಥರೋಲಿ ಎಂಜಾಯ್ಡ್. ಚೇತನ್, ಥ್ಯಾಂಕ್ ಯು ಸೋ ಮಚ್. ಯು ಹ್ಯಾವ್ ಮೇಡ್ ಮೀ
ನಾರ್ಮಲ್ ಆಗಿ ನಮ್ಮನ್ನು ರೊಮ್ಯಾಂಟಿಕ್ ಸಾಂಗ್ಸಲ್ಲಿ ಅದರಲ್ಲಿ ಎಲ್ಲ ದೇ ಮೇಕ್ ಮೀ ಆರ್ ಮೇಕ್ ಆ್ಯಕ್ಟರ್ಸ್ ಲುಕ್ ಗುಡ್ ಸರ್. ವಿತ್ ಸ್ಟಂಟ್ಸ್ ಯು ಮೇಡ್ ಮೀ ಲುಕ್ ಬ್ಯೂಟಿಫುಲ್ ಸರ್. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಸರ್.